ಜೀವಗೋಳ ಫಸ್ಟ್ PUC ಭೂಗೋಳಶಾಸ್ತ್ರ ಪೇಜ 94. ಶಿಲಾಗೋಳ ಜಲಗೋಳ ಮತ್ತು ವಾಯುಗೋಳಕ್ಕೆ ಹೊಂದಿಕೊಂಡಿರುವಂತೆ ಸೂಕ್ಷ್ಮ ಜೀವಾಣುಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ವಾಸಸ್ಥಳವನ್ನು ಜೀವಗೋಳ ಎನ್ನುವರು. ಬಯೋ ಜೀವ ಸ್ಫೇರ್ ಗೋಳ ಅಥವಾ ಪ್ರದೇಶ. ಪರಿಸರ ಪರಿಸರ ಎಂಬ ಪದವು ಫ್ರೆಂಚ್ ಭಾಷೆಯ ಎನ್ವೈರ್ನನ್ ಎಂಬ ಪದದಿಂದ ಬಂದಿದ್ದು, ಇದರ ಅರ್ಥ ಸುತ್ತುವರಿದ, ಟು ಸರೌಂಡ್ ಎಂದರ್ಥ ಆಗಿದೆ. ಪರಿಸರದ ವಿಧಗಳು ಎರಡು: ಭೌತಿಕ ಪರಿಸರ, ಸಾಂಸ್ಕೃತಿಕ ಪರಿಸರ. ಭೌತಿಕ ಪರಿಸರ ಉದಾಹರಣೆಗಳು: ಭೂಮಿ, ನೀರು, ಮಣ್ಣು, ಮಳೆ, ಭೂಮಿಯ ಮೇಲಿನ ಎಲ್ಲ ಜೈವಿಕ ಅಂಶಗಳು ಭೌತಿಕ ಪರಿಸರ ಅಂಶಗಳಾಗಿವೆ. ಇನ್ನು ಸಾಂಸ್ಕೃತಿಕ ಪರಿಸರ: ಮಾನವ ತನ್ನ ಜೀವನಕ್ಕಾಗಿ ನಿರ್ಮಿಸಿಕೊಂಡಿರುವ ಅಂಶಗಳನ್ನು ಸಾಂಸ್ಕೃತಿಕ ಪರಿಸರ ಎಂದು ಕರೆಯುವರು. ನಾಗರಿಕತೆ, ಧರ್ಮ, ಭಾಷೆ, ಸಂಪ್ರದಾಯ, ಪರಂಪರೆ ಉದಾಹರಣೆಗಳಿವು. ಜೀವ ಪರಿಸರಶಾಸ್ತ್ರ: ಮಾನವ ಪರಿಸರದ ಕೊಡುಗೆ. ಇವನು ಜೀವ ವಲಯದ ಮುಖ್ಯ ಘಟಕವಾಗಿದ್ದು ಪರಿಸರಕ್ಕೆ ಹೊಂದಿಕೊಂಡಿದ್ದಾನೆ. ನಗರೀಕರಣ, ಕೈಗಾರಿಕರಣ, ಆಧುನಿಕ ಜೀವನ ಶೈಲಿಗಳು ಮತ್ತು ಜನಸಂಖ್ಯೆ ಏರಿಕೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿದ್ದು, ಇವು ಮಾನವನ ಪರಿಸರ ಮತ್ತು ಜೀವ ಪರಿಸರವನ್ನು ಬದಲಾಯಿಸುತ್ತಿವೆ. ಜೀವ ಸಮೂಹಗಳು ಬಯೋಸ್: ಪರಿಸರದಲ್ಲಿರುವ ನಿರ್ದಿಷ್ಟ ಜೀವಿ ಮಾದರಿಯ ಗುಂಪನ್ನು ಜೀವ ಸಮೂಹ ಎಂದು ಕರೆಯುವರು. ಇನ್ನೊಂದು ಅರ್ಥದಲ್ಲಿ ಒಂದು ವಿಶಾಲವಾದ ಭೌಗೋಳಿಕ ಪ್ರದೇಶದಲ್ಲಿನ ಸಸ್ಯ ಹಾಗೂ ಪ್ರಾಣಿ ಸಮೂಹಗಳನ್ನು ಜೀವ ಸಮೂಹಗಳು ಎಂದು ಕರೆಯುತ್ತಾರೆ. ಜೀವ ಸಮೂಹಗಳನ್ನು 6 ವಿಧಗಳಾಗಿ ವಿಂಗಡಿಸಲಾಗಿದೆ. ಇವೇವಂದ್ರ ಅರಣ್ಯ, ಸವನ್ನಾ, ಹುಲ್ಲುಗಾವಲು, ಮರುಭೂಮಿ, ತಂಡ್ರಾ, ಜಲ. ಭೂಗ್ರಹವು ಮಾನವನ ಅವಶ್ಯಕತೆಗಳನ್ನು ಪೂರೈಸಲು ಬೇಕಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿದೆ ಹೊರತು ದುರಾಶೆಗಳನ್ನಲ್ಲ. ಮಹಾತ್ಮ ಗಾಂಧಿ ಹೇಳಿದರಿದು. ಓಝೋನ್ ಓಝೋನ್ದು ಉಪಯೋಗ: ಸೂರ್ಯನ ನೇರಳಾತೀತ UV ಅಲ್ಟ್ರಾ ವೈಲೆಟ್ ರೇಸ್
ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಓಝೋನ್ ಹಾನಿಗೆ ಕಾರಣ ಎಸಿ, ಏರ್ ಕಂಡೀಷನ್, ರೆಫ್ರಿಜರೇಟರ್, ಸ್ಟೇಯರ್, ಸುಗಂಧ ದ್ರವ್ಯಗಳು, ಕ್ಲೋರೋಫ್ಲೋರೋಕಾರ್ಬನ್, ಸಿಎಫ್ಸಿ. ಓಝೋನ್ ಸಮೋಷ್ಣ ವಲಯದಲ್ಲಿ ಕಂಡುಬರುತ್ತದೆ. ಅಂಟಾರ್ಕ್ಟಿಕಾದ ವಾಯುಮಂಡಲದಲ್ಲಿ ಓಝೋನ್ ಪದರವು ತೆಳುವಾಗಿರುವುದನ್ನು ಕಂಡುಹಿಡಿಯಲಾಗಿದೆ. ಆಮ್ಲ ಮಳೆ, ಆಸಿಡ್ ರೇನ್. ಆಮ್ಲ ಮಳೆಗೆ ಕಾರಣ ಸಲ್ಫ್ಯೂರಿಕ್ ಆಮ್ಲ, ಇಂಗಾಲದ ಮೊನಾಕ್ಸೈಡ್. ಆಮ್ಲ ಮಳೆಯನ್ನು ಲೇಕ್ ಕ್ಲಿಯರ್ ಎನ್ನುವರು. ಯುರೋಪ್ ಖಂಡದ ಪೋಲೆಂಡ್, ಚೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಯ ಭಾಗಗಳನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲಮಳೆ ಪರಿಣಾಮಕ್ಕೆ ತುತ್ತಾಗುತ್ತಿರುವ ಪ್ರದೇಶಗಳಾಗಿರುವುದರಿಂದ ಇವುಗಳನ್ನು ಕಪ್ಪು ತ್ರಿಕೋನ ಎನ್ನುವರು. ಜೀವ ವೈವಿಧ್ಯತೆ ಒಂದು ಭೂ ಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಜೀವ ವೈವಿಧ್ಯತೆ ಎಂದು ಕರೆಯುವರು.